ಏನು ಸಾಹೇಬ್ರಿದು? ಮೇಘನಾ ಅಮ್ಮವ್ರ ಸೊತ್ತು ಇನ್ನೂ 1 ತಿಂಗಳು ಕೂಡ ಆಗಿಲ್ಲ, ಆಗಲೇ ವಿಕ್ರಮ್ ಸರ್ಗೆ ಇನ್ನೊಂದು ಮದುವೆ ಮಾಡ್ತಾ ಇದ್ದೀರಾ? ಅದು ಮೇಘನಾ ಅಮ್ಮವ್ರ ತಂಗಿನೇ ಸೊಸೆ ಮಾಡ್ಕೋತಾ ಇದ್ದೀರಾ? ಎಮ್ಮೆಲ್ಯೆ ಸಾಹೇಬ್ರ ಮನೇಲಿ ಏನೋ ಗುಟ್ಟ ನಡೀತಾ ಇದೆ ಅಂತ ಊರಲ್ಲೆಲ್ಲ ಮಾತಾಡ್ಕೊಂತ ಇದ್ದಾರೆ ಸರ್. ಇದು ನಾರಾಯಣಪಟ್ಟಣಕ್ಕೆ ಸಂಬಂಧಪಟ್ಟ ವಿಷಯ ಆಗಿರೋದ್ರಿಂದ ಕೇಳ್ಕೊತಾ ಇದ್ದೀವಿ. ನೋಡಿ ಇದು ನೋಡಿ, ನೀವು ಕೇಳ್ತಿರೋದ್ರಲ್ಲೂ ನ್ಯಾಯ ಇದೆ. ನಮ್ಮನೆ ಸಂಪ್ರದಾಯದ ಪ್ರಕಾರ ಹೆಂಡತಿ ಸತ್ರೆ 1 ವರ್ಷದೊಳಗಡೆ ಮತ್ತೆ ಮದುವೆ ಮಾಡಬೇಕು. ಇಲ್ಲ ಅಂದರೆ 3 ವರ್ಷಗಳು ನಾವು ಯಾವ ಕಾರ್ಯವನ್ನೂ ಮಾಡೋ ಇಲ್ಲ. ಈಗ ಮದುವೆ ಮಾಡದೆ ಹೋದರೆ 3 ವರ್ಷ ನನ್ನ ಮಗ ಒಂಟಿಯಾಗಿರಬೇಕು. ಹಾಂ, ಮೇಘನ ತಂಗಿನೇ ಯಾಕೆ ಮನೆ ಸೊಸೆ ಮಾಡ್ಕೊಳ್ತಿದ್ದೀರಾ ಅಂತ ಕೇಳ್ತಿದ್ದೀರಾ ಅಲ್ವಾ? ಮೇಘನ ಸತ್ತಿದ್ದು ಮಧುವಂತಿಯಿಂದ ಅಂತ ನಿಮಗೆಲ್ಲ ಗೊತ್ತಿರೋ ವಿಷಯನೇ. ಮಧುರಾನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಾವ್ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಮೇಘನ ಸತ್ತು ನಮ್ಗೆ ಅನ್ಯಾಯ ಆಯಿತು ಅನ್ನೋದು ಮೂರ್ತಿಯವರ ಭಾವನೆ. ಅದಕ್ಕೆ ಅವರು ಅವ್ರ ಮಗಳ ಮಧುರಾನ ಈ ಮನೆ ಸೊಸೆ ಮಾಡ್ಕೊಳ್ಳಿ ಅಂತ ಹೇಳಿ ಅವರೇ ಹೇಳಿದ್ದು. ಬೇರೆ ಯಾರೋ ನಮ್ಮ ಮನೆಗೆ ಸೊಸೆಯಾಗಿ ಬರೋ ಬದಲು ನಾರಾಯಣಪಟ್ಟಣದ ಹೆಣ್ಮಗಳು ಮೇಘನಾ ತಂಗಿ ಮಧುರಾ ನಮ್ಮ ಮನೆಗೆ ಸೊಸೆಯಾಗಿ ಬರೋದು ನಮಗೆ ಬಹಳ ಸಂತೋಷದ ವಿಷಯ. ಈಗ ನೀವೇ ಹೇಳಿ, ನಾವು ಈ ಮದುವೆ ಮಾಡ್ತಿರೋದ್ರಲ್ಲಿ ಏನಾದರೂ ತಪ್ಪಿದೆಯಾ? ತಪ್ಪೇನಿಲ್ಲ ಬಿಡಿ ಸಾಹೇಬ್ರೆ. ಅಲ್ಲ, ನಮ್ಮ ಸಾಹೇಬ್ರ ಬಗ್ಗೆ ನಮಗೆ ಗೊತ್ತಿಲ್ವಾ? ಆದರೆ ನೀವು ನಮ್ಮ ಬಗ್ಗೆ ತಪ್ಪು ತಿಳಿಬಾರ್ದು ಅಷ್ಟೇ. ಛೇ, ಇದರ ತಪ್ಪೇನೂ ಇಲ್ಲ. ನಿಮಗೆ ನಮ್ಮ ಪ್ರಶ್ನೆ ಕೇಳೋ ಹಕ್ಕು ಸದಾ ಇದೆ. ನೀವು ಹೇಳಿದ್ಮೇಲೆ ಎಲ್ಲ ಅರ್ಥ ಆಗುತ್ತೆ ಸಾಹೇಬ್ರೆ. ನೀವೇನೇ ನಿರ್ಧಾರ ತಗೊಂಡ್ರು ಎಲ್ಲ ಕರೆಕ್ಟ್ ಆಗಿರುತ್ತೆ. ವಿಕ್ರಮ್ ಸಾಹೇಬ್ರಿಗೆ, ವಿಕ್ರಮ್ ಸಾಹೇಬ್ರಿಗೆ, ವಿಕ್ರಮ್ ಸಾಹೇಬ್ರಿಗೆ, ವಿಕ್ರಮ್ ಸಾಹೇಬ್ರಿಗೆ, ವಿಕ್ರಮ್ ಸಾಹೇಬ್ರಿಗೆ, ವಿಕ್ರಮ್ ಸಾಹೇಬ್ರಿಗೆ, ದೇವ್ 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 ಸಾಹೇಬ್ರಿಗೆ. ಸಂತೋಷ. ನೋಡಿ, ನೀವೆಲ್ಲರೂ ಬಂದಿರೋದು ನಮಗೆ ತುಂಬ ಸಂತೋಷ ಆಗಿದೆ. ನಮ್ಮ ಮನೇಲಿ ನಡೀತಿರೋ ಈ ಸಂಭ್ರಮಕ್ಕೆ ನೀವೆಲ್ಲ ಸಾಕ್ಷಿಯಾಗಿದ್ದೀರಾ. ದಯವಿಟ್ಟು ಬಂದು ನನ್ನ ಮಗನೂ ಸೊಸೆನೂ ಆಶೀರ್ವಾದ ಮಾಡಬೇಕು. ದಯವಿಟ್ಟು ಬನ್ನಿ, ಬನ್ನಿ, ಹೊಡಿ, ಹೊಡಿ. ಮಧುರ, ನೀನಿನ್ನೂ ರೆಡಿ ಆಗಿಲ್ವಾ? ಅದು ರೂಮಲ್ಲಿ ಬ್ಯಾಂಗಲ್ಸ್ ಇದೆ, ತಗೊಂಡ್ ಬಾ ಅಂತ ಅಮ್ಮ ಹೇಳಿದ್ರು. ಹಲೋ, ಯಾರು? ನಾನು ಪ್ರಕಾಶ. ಯಾವ ಪ್ರಕಾಶ? ನಾರಾಯಣಪಟ್ಟಣ ಪ್ರಕಾಶ. LIC ಪ್ರಕಾಶನಾ? ಹೌದು. ಓ, ಮೇಘನ್ ನನ್ನ ಮಾಜಿ ಬಾಯ್ ಫ್ರೆಂಡ್. ಹೇಗಿದ್ಯಪ್ಪ ಪ್ರಕಾಶ? ಎಷ್ಟು ದಿನ ಆಯ್ತಲ್ಲೋ ನಿನ್ನ ನೋಡಿ. ನಾನು ನಿಂಗೆ ಫೋನ್ ಮಾಡಕ್ಕೆ ಹೇಳಿದ್ದೆ ತಾನೆ? ಇಷ್ಟು ದಿನ ಆದ್ಮೇಲೆ ಫೋನ್ ಮಾಡ್ತಾ ಇದೆಯಲ್ಲೋ? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಅಯ್ಯೋ, ನೀನು ಮಾತಾಡೋದು ಹಾಗಿರ್ಲಿ, ಮೊದಲು ಇಲ್ಲಿ ಏನು ನಡೀತಾ ಇದೆ ಅಂತ ಕೇಳಿಸ್ಕೊ. ವಿಕ್ರಮ್ ಸಿಂಹಂಗೂ ಮಧುರಂಗೂ ಮದುವೆ ಮಾಡ್ತಾ ಇದ್ದಾರೆ ಕಣೋ ಈ ಮನೆಯವರು. ಮೇಘನ ಸತ್ತಿರೋ ನೆನಪೇ ಇನ್ನೂ ಮಾಸ್ತಾ ಇಲ್ಲ. ಅಷ್ಟೊತ್ತಿಗಾಗಲೇ ಈ ಕಾರ್ಯ ನಡೀತಾ ಇದೆ. ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಏನು ಮಾಡೋಕ್ಕಾಗುತ್ತೆ ನೋಡು. ನನ್ನ ಮಗಳಿಗೆ ಕೈ ಕೊಟ್ಟ, ಮೇಘನೇನಾದರೂ ಚೆನ್ನಾಗಿ ಬಳಸ್ತಾನೆ ಅಂದ್ಕೊಂಡಿದ್ದೆ.
ಅವಳ ಗತಿನೂ ಹಾಗಾಯ್ತು. ಈಗ ಮಧುರನ್ ಬುಟ್ಟಿಗೆ ಹಾಕೋತಾ ಇದ್ದಾನೆ. ಬರೀ ಬುಟ್ಟಿಗೆ ಹಾಕೋತಾ ಇರೋದಷ್ಟೇ ಅಲ್ಲ, ಮದುವೆನೇ ಮಾಡ್ಕೋತಾ ಇದ್ದಾನೆ. ಆಯ್ತು ಬಿಡು, ಪಾಪ ಆ ಮಧುರ ಬದುಕುನು ಹೊಳೆಲಿ ಹುಣಸೆ ಹಣ್ಣು ತೊಳ್ದಾಗ ಆಗೋಗುತ್ತೆ. ಪ್ರಕಾಶ, ನನಗೆಲ್ಲ ವಿಷಯ ಗೊತ್ತು. ನಿಂಗೆ ಎಲ್ಲ ವಿಷಯ ಗೊತ್ತಾ? ಗೊತ್ತಿದ್ದು ಏನೋ ಮಾಡ್ತಾ ಇದ್ಯಾ? ಅದೇ ವಿಚಾರವಾಗಿ ಮಾತಾಡಬೇಕಾಗಿತ್ತು ನಿಮ್ಮ ಹತ್ರ. ನೀವು ನನ್ನನ್ನು ಭೇಟಿ ಆಗ್ತೀರಾ? ನೀನ್ ಬರೋದು ಹೆಚ್ಚೋ, ನಾನು ನಿನ್ನ ಭೇಟಿ ಆಗೋದು ಹೆಚ್ಚೋ? ನೀವು ಭೇಟಿ ಮಾಡೋದೇ ಹೆಚ್ಚು. ಸರಿ ಮತ್ತೆ ಬಾ, ಹಾಗಾದ್ರೆ ಬೇಗ ಬಾ ಪ್ರಕಾಶ, ತಡ ಮಾಡಬೇಡ. ನೀನ್ ಎಷ್ಟು ಬೇಗ ಬರ್ತೀಯೋ ಅಷ್ಟು ಒಳ್ಳೇದು. ಕಾಯ್ತಾ ಇರ್ತೀನಿ, ಬೇಗ ಬಾ. ಈಗಲೇ ಬಂದೆ. ಶುಭ ಕಾರ್ಯಕ್ಕೆ 108 ವಿಘ್ನಗಳಂತೆ. ನೀನೀ ಮದುವೆ ಹೇಗ್ ಮಾಡ್ಕೋತೀಯ ಅಂತ ನಾನು ನೋಡ್ತೀನಿ ವಿಕ್ರಮ್. ವಿಕ್ರಮ್ ಸಿಂಹ, ನಿಮ್ಮ ಮನೇಲಿರೋ ಬಾಣನ ನಿನಗೆ ಬಿಡ್ತೀನಿ, ನೋಡ್ತಾ ಇರೋ. ನೀನು ಮಧುರನ ಹೇಗೆ ಮದುವೆ ಮಾಡ್ಕೋತೀಯ ಅಂತ ನಾನು ನೋಡ್ಬಿಡ್ತೀನಿ. ದೇವ್ರೆ, ಯಾವಾಗಲೂ ನಿನ್ನ ಮುಂದೆ ನಿಂತ್ಕೊಂಡು ನನ್ನ ಮಕ್ಕಳನ್ನ ಕಾಪಾಡು, ನನ್ನ ಮಕ್ಕಳನ್ನ ಕಾಪಾಡು ಅಂತ ಕೇಳ್ಕೊತಾ ಇರ್ತೀನಿ. ಇವನೆಂಥ ಸ್ವಾರ್ಥಿನಪ್ಪ ಅಂತ ಅನ್ಕೋಬೇಡ. ಜೀವನದುದ್ದಕ್ಕೂ ಬರೀ ಸಾವುಗಳನ್ನೇ ನೋಡ್ಕೊಂಡು ಬಂದವನು ನಾನು. ಕಣ್ಣೆದುರಿಗೆ ಹೆಂಡತಿ ಸತ್ಲು, ಕಣ್ಣಿಗೆ ಮರೆಯಾಗಿ ದೊಡ್ಡ ಮಗಳು, ಈಗ ಎರಡನೇ ಮಗಳು ಹೋಗ್ಬಿಟ್ಲು. ಈಗ ನನ್ಗಿರೋದು ಒಂದೇ ಕಣ್ಣು, ಅದು ಮಧುರ. ಅವಳಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಮನೆಗೆ ನಾನು ಅನಾಥ ಹೆಣ ಆಗ್ಬಿಡ್ತೀನಿ. ಮಾಡ್ಬೇಡಪ್ಪ. ಅವಳಿಂದ ಸಾಹೇಬರಿಗೂ ಯಾವುದೇ ರೀತಿ ತೊಂದರೆ ಮಾಡಬೇಡ. ದಯವಿಟ್ಟು ನಿನ್ನ ಮೇಲೆ ಭಾರ ಆಗ್ತಾ ಇದ್ದೀನಿ. ಕಾಪಾಡಪ್ಪ, ಕಾಪಾಡು. ಯಾರೋದು? ನಿಂತ್ಕೊಳ್ರಾ, ನಿಂತ್ಕೊಳ್ರಾ. ಯಾರೋ ನೀವು? ಸಾಹೇಬ್ರ, ಪಾತ್ರೆ ಇಳ್ಸಕ್ ಬಂದಿದ್ದು. ಅಯ್ಯೋ, ಹೇಳೋ ಪ್ರಕಾಶ, ನನ್ ಕಾಲ್ ಹಿಡ್ಕೊಂಡು ಬೇಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಹೇಳಪ್ಪ, ಹೇಳೋ. ಕುಡ್ಕೊಂಡ್ ಬಂದಿದ್ಯೇನೋ? ಕ್ಷಮಿಸಿ, ಸ್ವಲ್ಪ ಕುಡಿದ್ಬಿಟ್ಟೆ. ದುಃಖ ಜಾಸ್ತಿ ಆಗೋಯ್ತು, ಅದಕ್ಕೆ ಸುಖನೇ ಹೊಡೆದ್ಬಿಟ್ಟೆ. ಈ ಸುಖ ದುಃಖ ಎರಡೂ ಒಂದೇ ಕಡೆ ಇರಲಿ ಅಂತ. ಎರಡನೇ ಹುಡುಗಿನೂ ನಿಂಗೆ ಸಿಗ್ಲಿಲ್ಲ ಅಂತ ತುಂಬಾ ಬೇಜಾರಾಯ್ತಾ ಪ್ರಕಾಶ? ಇಲ್ಲ, ನನ್ನ ಮನಸ್ಸಲ್ಲಿ ಮೇಘ್ನಾಗ್ ಮಾತ್ರ ಸ್ಥಾನ, ಬೇರೆ ಯಾರಿಗೂ ಇಲ್ಲ. ಆದ್ರೆ ಮಧುರ ಜೀವನ ಹಾಳಾಗಬಾರ್ದು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ನಮ್ಮ ಮೇಘ್ನಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು. ಮಧುರ ಜೀವನ ಆ ವಿಕ್ರಮ್ ಸಿಂಹನಿಂದ ಕಾಪಾಡಬೇಕು. ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ ಮೇಡಮ್. ಪ್ರಕಾಶ, ನೀನೇನೋ ಹೇಳಿದೆ. ತಾಳಿ ಮುಡ್ಸ್ಕೊಂಬನ್ನಿ. ಮೇಘನಾ, ನೀನ್ ಬದುಕೇ ಇದೆಯೇನೆ? ನಿನ್ ತಂಗಿ ಮಧುರಾನ ನಿನ್ ಗಂಡ ವಿಕ್ರಮ್ ಸಿಂಹಂಗ್ ಕೊಟ್ಟು ಮದ್ವೆ. ಮಂಗಲ್ಧಾರಣೆ ಆಗ್ಲಿ.